ಎಲ್ಲರಿಗೂ ಇಷ್ಟ ಆಗೋ ಮಾವಿನಕಾಯಲ್ಲಿ ಒಂದು ವಿಶೇಷವಾದ ರೆಸಿಪಿನ ತೋರಿಸ್ಕೊಡ್ತೀನಿ. ಹಾಗೇನೆ ಎಂಡಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡ್ದೇನೆ ಕೊನೆ ತನಕ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಮಾವಿನಕಾಯಿ ಜೊತೆಗೆ ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಸ್ವಲ್ಪ ಜಾಸ್ತಿ ಆಗುವಷ್ಟು ಇಂಗು ಬೇಕಾಗೋದು. 4-5 ಐಟಮ್ ಅಷ್ಟೇನೆ. ಮೊದಲನೇದಾಗಿ ಮಾವಿನಕಾಯಿನ ಈ ಥರ ನೀಟಾಗಿ ಸಿಪ್ಪೆ ತೆಕ್ಕೊಬೇಕಾಗತ್ತೆ. ಸಿಪ್ಪೆ ಹಾಕೋ ಹಾಗಿಲ್ಲ, ಸಿಪ್ಪೆ ಹಾಕಿದ್ರೆ ಟೇಸ್ಟ್ ಕೂಡ ಹಾಳಾಗ್ಬಿಡುತ್ತೆ. ಒಂದ್ಸಲ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 15 ದಿನ ಆದರೂ ಯೂಸ್ ಮಾಡ್ಬೋದು. ಇದನ್ನ ಬಳಸ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ರೆಸಿಪಿ ಕೂಡ ಆಗುತ್ತೆ. ನಂತರ ಮಾವಿನಕಾಯಿ ಸಿಪ್ಪೆ ತೆಗೆದ್ಮೇಲೆ ಸಣ್ಣದಾಗಿ ಅಂದರೆ ಮಿಕ್ಸಿ ಜಾರಿಗೆ ಹಾಕೋಕ್ಕೆ ನಮಗೆ ಎಷ್ಟು ಮಟ್ಟಿಗೆ ಬೇಕು ಆ ಸೈಜಲ್ಲಿ ನಾವು ಮಾವಿನಕಾಯಿನ ನೀಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಅಮ್ಮ ಕಟ್ಟು ಮಾಡ್ತಾ ಇದ್ದಾರಲ್ಲ ಆ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಸೀಸನಲ್ಲಿ ಎಲ್ಲ ವಯಸ್ಸರಿಗೂ ಇಷ್ಟ ಆಗೋ ಮಾವಿನಕಾಯಿ ರೆಸಿಪಿಗಳನ್ನು ನೋಡಿದ್ರೆ ಯಾರು ತಾನೇ ಇಷ್ಟ ಆಗಲ್ಲ. ಹಾಗೆ ಈ ಒಂದು ಬೇಸ್ ರೆಸಿಪಿ ಮೇಲೆ 2-3 ರೆಸಿಪಿಗಳನ್ನು ಅಡುಗೆಗಳನ್ನು ನಾವು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಮಾವಿನಕಾಯಿ ಕಟ್ ಮಾಡಿ ಆಯಿತು. ಈಗ ಸ್ವಲ್ಪ ಮೆಣಸಿನ್ಕಾಯಿನ ಕೂಡ 2 ಪೀಸ್ ಆಗಿ ಕಟ್ ಮಾಡ್ಕೊಂಡ್ಬಿಡೋಣ. ತುಂಬ ದೊಡ್ಡದಿದ್ರೆ ಮಿಕ್ಸಿ ಲೇಟ್ ಆಗುತ್ತೆ ಮತ್ತು ಹಾಳಾಗಕ್ಕೆ ನೀಟಾಗಿ ಸಣ್ಣದಾಗಿ ಗ್ರೈಂಡ್ ಆಗಲಿ ಅಂತ 2 ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಇಂಗು ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ ಹೋಳುಗಳನ್ನು ಕೂಡ ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇಲ್ಲಿನೇ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ನಾವು ಮಿಕ್ಸಿ ಮಾಡುವಾಗಲೇ ಇಂಗು, ಮೆಣಸು, ಉಪ್ಪು ಎಲ್ಲವನ್ನೂ ಹಾಕಿ ಗ್ರೈಂಡ್ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಈ ಥರ ಚಿಕ್ಕದಾಗಿ ತರಿ ಎಲ್ಲ ಸ್ವಲ್ಪ ಮಟ್ಟಿಗೆನೆ ನಾನಿಲ್ಲಿ ರುಬ್ಬಿಟ್ಕೊತಾ ಇದ್ದೀವಿ. ಈ ಬೇಸ್ ಚಟ್ನಿ ಏನಿದೆ ನಾವು ಇದನ್ನು ಚಟ್ನಿಯಾಗಿ ಅಥವಾ ಉಪ್ಪಿನಕಾಯಿ ರೂಪದಲ್ಲಿ ಊಟಕ್ಕೆ ಹಾಕೊಳ್ಳೋ ಸೈಡ್ಗೆ ಟೇಸ್ಟ್ ಕೊಡುತ್ತೆ. ನೀಟಾಗಿ ಒಂದು ಜಾರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಬೋದು ಕೂಡ. ಒಂದು 15 ದಿನ ಆದರೂ ಏನೂ ಹಾಳಾಗಲ್ಲ, ಟೇಸ್ಟ್ ಕೂಡ ಕಮ್ಮಿ ಆಗಲ್ಲ. ಇಲ್ಲಿ ಒಂದು ಏನಂದರೆ ನಾವಿಲ್ಲಿ ಜಾರಿಗೆ ಇಷ್ಟೊಂದು ಚಟ್ನಿ ಅಂದರೆ ಮಾವಿನಕಾಯಿದು ಇಟ್ಕೊಂಡಿರುತ್ತೆ. ಸೊ ನಾವು ನಾನೀಗಂದು ಇದರಿಂದ ನಾವು ರೆಸಿಪಿ ಕೂಡ ನಾವಿಲ್ಲಿ ಕಂಟಿನ್ಯೂ ಆಗಿ ಮಾಡ್ಕೊಂಡಿದ್ವಿ. ಜಾರಿಗೆ ಸ್ವಲ್ಪ ಮೊಸರು ಅಂದರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮೊಸರನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಜಸ್ಟ್ ಸಿಂಪಲ್ ಆಗಿ ಗ್ರೈಂಡ್ ಮಾಡ್ಕೊಂಡ್ವಿ. ಒಂದು ಪಾತ್ರೆಗೆ ನಾವು ಮೊಸರನ್ನ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ಪಾತ್ರೆಗೆ ನಾನಿಲ್ಲಿ ಸಪ್ಲೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಆ ಮಾವಿನಕಾಯಿ ಘಮಕ್ಕೆ ಒಂದು ಒಗ್ಗರಣೆ